ನೋಡಿ ಇಲ್ಲಿ ಇನ್ನೊಂದು ಗಿಡ ಉಂಟು. ಇದು ಯಾವ್ದು ಗಿಡ ಅಮ್ಮ? ಇದು ಬಿಂಬುಳಿ ಗಿಡ ಅಂತ. ಹುಳಿ ಬಿಂಬುಳಿ. ತುಂಬಾ ಹುಳಿ. ಹ್ಮ್. ಆಮೇಲೆ ಉಪ್ಪಿನಕಾಯಿ ಹಾಕ್ತಾರೆ ಇದನ್ನು. ಹ್ಮ್. ಉಪ್ಪಿನಕಾಯಿಗೆ ಒಳ್ಳೆದಾಗ್ತದೆ ಹುಳಿ ಹುಳಿ ಉಪ್ಪಿನಕಾಯಿ ತಿನ್ಲಿಕ್ಕೆ. ಉಪ್ಪಿನಕಾಯಿ. ಮತ್ತೆ ಒಂಚೂರು ಉಪ್ಪು ಮೆಣಸಿನ ಹುಡಿ ಹಾಕಿ ಕಟ್ ಮಾಡಿ ತಿನ್ಬೋದು. ತುಂಬಾ ಹುಳಿ ಇರುದಿಲ್ವಾ? ಇರ್ತದೆ, ಒಳ್ಳೆದಾಗ್ತದೆ ತಿನ್ಲಿಕ್ಕೆ. ಚೂರು ನೆಲ್ಲಿಕಾಯಿ ತರವೇ ಇದು ಸಹ? ನೆಲ್ಲಿಕಾಯಿಗೆ ಇದು ಹುಳಿ ಜಾಸ್ತಿ. ಹುಳಿ ಜಾಸ್ತಿ. ಉಪ್ಪಿನಕಾಯಿ ಒಳ್ಳೆದಾಗ್ತದೆ. ನೆಲ್ಲಿಕಾಯಿ ಸ್ವಲ್ಪ ಸ್ವಲ್ಪ ಕಹಿ ಇರ್ತದಲ್ಲ? ಇದು ಕಹಿ ಇಲ್ಲ, ಹುಳಿ ಮಾತ್ರ. ಹುಳಿ ಮಾತ್ರ. ಒಳ್ಳೆದಾಗ್ತದೆ ಆಯ್ತಾ. ಇದು ಹೈಬ್ರಿಡ್ ಗಿಡ. ನಾನು ನರ್ಸರಿಯಿಂದ ತಂದಿದ್ದು. ಇದು ಯಾವ್ದಾದ್ರು ಪ್ರಾಬ್ಲಮಿಗೆಲ್ಲ ಆಗ್ತದಾ? ಇದು ಅದೆಲ್ಲ ಅಷ್ಟು ಗೊತ್ತಿಲ್ಲ ನನಗೆ. ಉಪ್ಪಿನಕಾಯಿ ಮತ್ತೆ ತಿನ್ಲಿಕ್ಕೆ ಎಷ್ಟೇ ಯೂಸ್ ಅಂತ ಗೊತ್ತಿಲ್ಲ. ಮತ್ತೆ ಇದ್ರದ್ದು ಬೇರೆ ಗೊತ್ತಿಲ್ಲ ಅಲ್ವಾ. ಉಪ್ಪಿನಕಾಯಿ ಒಳ್ಳೆದಾಗ್ತದೆ. ಅದೇ ನಿಮ್ಗೆ ಎಷ್ಟು ಗೊತ್ತುಂಟು ಅಷ್ಟು ಹೇಳ್ತಿದ್ದೀರಾ ನೀವು. ಹೌದು. ನೋಡಿ ಇಲ್ಲಿ ಬಸಳೆದು ಚಪ್ಪರ ಉಂಟು. ಅಮ್ಮ ಇದ್ರಿಂದ ಎಂತ ಮಾಡ್ಬೋದು? ಇದ್ರಲ್ಲಿ ಪಲ್ಯ ಮಾಡ್ಬೇಕಾಯ್ತಾ. ಪಲ್ಯ ಮತ್ತೆ ಪಲ್ಯ ಭಾರಿ ಒಳ್ಳೆದಾಗ್ತದೆ. ಆಮೇಲೆ ಇದು ಎಂತ ಹೇಳ್ತಾರೆ, ಪತ್ರೊಡೆ. ಮಾಡ್ಲಿಕ್ಕೆ ಆಗ್ತದೆ. ಎಲೆ ಉಂಟಲ್ವಾ, ದೊಡ್ಡ ಎಲೆ ತೆಗಿಬೇಕು. ದೊಡ್ಡ ಎಲೆ ತೆಗೆದು ಪತ್ರೊಡೆ ಹೇಗೆ ಮಾಡ್ತೇವೆ ಅದೇ ಮೆಥಡ್ ಅಲ್ಲಿ ಇದು ಇದ್ರಲ್ಲಿ ಸಹ ಪತ್ರೊಡೆ ಮಾಡ್ಲಿಕ್ಕೆ ಆಗ್ತದೆ. ಎಲೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಬೇಕು, ಖಾರ ಮಾಡ್ಬೇಕಾಯ್ತಾ. ಮತ್ತೆ ಒಂಚೂರು ಓಮ ಹಾಕಿದ್ರೆ ಒಳ್ಳೇದು. ಕೆಲವ್ರಿಗೆ ಇದು ತಿಂದ್ರೆ ಬೇದಿ ಸ್ಟಾರ್ಟ್ ಆಗ್ತದೆ. ನನ್ನ ಅಕ್ಕನಿಗೆ ನೋಡಿ, ಇದ್ರ ಪಲ್ಯ ತಿಂದ ಕೂಡಲೇ ಬೇದಿ ಶುರು ಆಗ್ತದೆ ನೋಡಿ, ನಿನ್ನ ದೊಡ್ಡ ಮನೆ. ಅದಕ್ಕೆ ನಾವು ಓಮ ಹಾಕ್ಬೇಕು. ಓಮ ಹಾಕಿದ್ರೆ ಭಾರಿ ಒಳ್ಳೇದಾಗ್ತದೆ. ಏನು ಶುರು ಆಗುದಿಲ್ಲ ಬೇದಿ ಎಲ್ಲ ಆಯ್ತಾ. ಮತ್ತೆ ನೀವು ಇದು ಕಾವಲಿ ಎಲ್ಲ ಅಂಟುತ್ತಿದ್ರೆ ನೀವು ಅದಕ್ಕೆ ದೋಸೆ ಮಾಡುವಾಗ, ನೀರ್ ದೋಸೆ ಮಾಡುವಾಗ ಕಾವಲಿ ಅಂಟದ್ ನೋಡಿ, ದೋಸೆ ಅಂಟದ್ ಹೇಳುದಿಲ್ಲ. ಆಗ ಇದ್ರೆ ಎಲ್ಲ ಸರಿ ಅದಕ್ಕೆ ಕಾವಲಿಗೆ ನಾವು ಈಗ ಮಸಾಜ್ ಮಾಡ್ತೇವೆ. ಆ ತರ ಸರಿ ತಿಕ್ಬೇಕು. ತಿಕ್ಕಿ ಒಂದು 5 ನಿಮಿಷ ತಿಕ್ಕಿದ್ರೆ ಒಳ್ಳೆ ನೀರ್ ದೋಸೆ ಎಂಟದು ಇದ್ರಲ್ಲಿ, ಈ ಎಲೆಯಲ್ಲಿ ಆಯ್ತಾ. ಇದು ಇದ್ರದ್ದು ಉಪಯೋಗ. ಹೌದು. ಅಮ್ಮ ಬಸಳೆ ಸಹ ಇದು ನಾನು ಅದಲ್ಲ, ನೋಡುವ ಹೇಳ್ತೇನೆ. ಬಸಳೆದು ವಿಶೇಷತೆ ಎಂತ ಇದು ಗೊತ್ತಿಲ್ಲ. ನೋಡಿ ನಾನು ಸ್ಟಾರ್ಟ್ ಮಾಡಿದ್ದೇನೆ, ಇವರು ಮಾತಾಡುದಿಲ್ಲ ಗೈಸ್. ಇದ್ರದ್ದು ಉಪ್ಪಿನಕಾಯಿ ಮಾಡ್ತಾರೆ. ಮತ್ತೆ ಕಟ್ ಮಾಡಿ ತಿನ್ನುದು ಯಾರು? ಅಮ್ಮ ಅಲ್ಲಿ ಒಂದು ಗಿಡ ಉಂಟಲ್ಲ ಅದು ಇನ್ನಂಗೆ ಆಗುದಿಲ್ಲ. ಬಾ ನೀನು. ಪದ